ಅವಿನ ಕಡೆಯಿಂದ ನಂಗೆ 6 ಗೋಲಿ ಸಿಕ್ತು. ಬಡ್ಡಿ ಮಗ ಹಂಗೆ ಹೊಡೆದ ಕಸ್ಕೊಂಬಂದ್ಬಿಟ್ಟೆ. ಯಪ್ಪ ಅವಂಗೆ ಗೊತ್ತಾದ್ರೆ ನಂಗೆ ಬರೀನೇ ಹಾಕ್ತಾಳೆ. ಸುಮ್ಮನೆ ಓದ್ತಾ ಕುತ್ಕೊಂಡಾಗ ನಾಟಕ ಆಡ್ಬಿಡ್ತೀನಿ. ಅವಾಗ ಅವ ಬಂದು ಅಯ್ಯೋ ನನ್ನ ಮಗ ಓದ್ತಾ ಇದ್ದಾನೆ, ಶಾಣೆ ಆಗಕ್ಕಂತಾನವ ನನ್ನ ಮಗ ಅನ್ಕೊಂಡು ಸುಮ್ಮನೆ ಬಿಡ್ತಾಳೆ. ಅವನು ಬಂದು ಕೇಳಿದ್ರು ನಮ್ಮವ್ವ ನಂಬಲ್ಲ. ಹೋಗ ಸುಳ್ಳು ಹೇಳ್ತೀಯ ಅಂತ ಕಳಿಸ್ಬಿಡ್ತಾಳೆ ಅಷ್ಟೇ. ಹಾಂ, ಸೂರ್ಯ ಏನಾದರೂ ಬೇರೆ ಕಡೆ ಊಟನೇ ಇವತ್ತು? ಇಲ್ಲಲ್ಲ, ಕರೆಕ್ಟಾಗಿ ಊಟನೇ. ಮತ್ತು ಇವನೇನಿವತ್ತು ನನ್ನ ಮಗ ಓದ್ತಾ ಕುತ್ಕೊಂಡ್ಬಿಟ್ಟಾನೆ. ಆಶ್ಚರ್ಯದಾಗ ಆಶ್ಚರ್ಯ. ಆದರೂ ನನ್ನ ಮಗನಿಗೆ ಓದ್ಬೇಕು ಅಂತ ಅನಿಸೈತಲ್ಲ, ಅಷ್ಟೇ ಸಾಕು. ಓದಲಿ ಓದಲಿ ಪವ್ಯಾ, ಓದ್ಬೇಕಪ್ಪ, ಚೆನ್ನಾಗಿ ಓದಿ ಒಳ್ಳೆ ನೌಕರಿ ಹಿಡಿಬೇಕು. ಹ್ಞೂ ಅವ್ವ, ಓದ್ತೀನಿ. ನಾನು ಹೇಳಿಲ್ಲ ನಿಮಗೆ ನಮ್ಮವ್ವ ನಂಬಿಡ್ತಾಳ ಬುಕ್ ಹಿಡ್ಕೊಂಡ ತಕ್ಷಣ ಅಂತ. ಅವ್ವ, ಏಯ್ ಎಲ್ಲೇ ಹೋಗಿದ್ದೆ? ನೋಡಲ್ಲಿ ನಿನ್ನ ತಮ್ಮ ಎಷ್ಟು ಚೆನ್ನಾಗಿ ಓದ್ತಾ ಕುತ್ಕೊಂಡೆ, ನೋಡ್ಕಲಿ ಅವನ್ನ. ತಿರ್ಗಾಕ್ ಹೋಗಿ ಹೇಳಿ ತಿರ್ಗಾಕೆ. ಅಯ್ಯವ್ವ, ನಂಬಿಟ್ಯಾ? ಅವ್ನ ಬುಕ್ ಹಿಡ್ಕೊಂಡ ತಕ್ಷಣ ನಂಬಿಟ್ಯಾ ನೀನು? ಅವನೇನು ಮಾಡ ಅಂತ ಗೊತ್ತಾ ನಿಂಗೆ? ಸುಮ್ಮನೆ ಸಾಕು. ಇಷ್ಟೊತ್ತಕ್ಕ ಹೊರಗಡೆ ಹೋಗಿ ಬಂದು ಆಟ ಆಡ್ಕೊಂಬಂದು ಇವಾಗ ಅವನಿಗೆ ಹೇಳ್ತಿದ್ದಾಳೆ. ಪಾಪ ಹುಡುಗ ಅವಾಗಿಂದ ಬುಕ್ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ. ಅವ್ವ, ಅವನ್ದೆಲ್ಲ ಬರೀ ನಾಟಕ. ಅಲ್ಲಿ ಹೊರಗೆ ಗೋಲಿ ಆಡ್ತಿದ್ದ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಸುಶೀಲಾ ಕಾಂಟಿ ಮಗ ಇಲ್ಲ ವಿನ್ಯ, ಅವಂದು 4-6 ಗೋಲಿ ಇಸ್ಕೊಂಬಂದಾನೆ ಅವ್ರ ಮಗನಿಗೆ ಹೊಡೆದು. ಏನು ಹೊಡೆದಾನ? ಹೂನವ್ವ, ಜೋರಾಗಿ ಹೊಡೆದ. ಅವ್ನು ಅಳ್ಕೊಂತ ಹೋದ ಮನೆಗೆ ಅವ್ರ ಅಮ್ಮಂಗೆ ಹೇಳಕ್ಕೆ. ಹೌದಾ ಪವ್ಯ, ಅವಿನಾಗ ಹೊಡೆದ್ಯಾ ನೀನು? ಅವ ಹೊಡಿಬೇಡವ, ಅವ್ನು ನನ್ನ ಗೋಲಿ ಇಸ್ಕೊಂಡಿದ್ದ, ಅದಕ್ಕೆ ಹೊಡೆದೆ. ಸುಳ್ಳವ ಸುಳ್ಳು. ಇವನ್ನೆಲ್ಲ ಗೋಲಿ ಕಳ್ಕೊಂಡ, ನಿನ್ನ ಹತ್ರ ಯಾವೂ ಇಲ್ಲ. ಆ ಹುಡ್ಗಂದ ಇಸ್ಕೊಂಬಂದಿದ್ದೀವನು. ಅದೇನಾ? ನಿನಗೆ ಮುದ್ದು ಜಾಸ್ತಿ ಆಗೈತೆ. ನಿನಗೆ ಮಾಡ್ತೀನಿ ತಾಳೆ. ನಿನಗೆ ಬರೀ ಹಾಕಿದ್ರೆ ಸರಿ ಹಾಕತ್ತೀನಿ. ಒಂದು ಹೋಗು, ಆ ಹುಡ್ಗಂದು ವಾಪಸ್ ಗೋಲಿ ಕೊಟ್ಟು ಹೋಗು. ಹೊಡಿತಾರ್ತಾರೆ ಅಂತೀವಿ ಒಗೆವ ಇವರು. ದೊಡ್ಡವರಾಗ್ಬಿಟ್ಟಿರ್ ಭಾಳ ನೀವೆಲ್ಲ. ಮಾಡ್ತೀನಿ ತಾಳೆ ನಿನಗೆ. ಹ್ಞೂ ಕೊಟ್ಟು ಬರ್ತೀನವ, ಆದ್ರೆ ಹೊಡಿಬೇಡವ, ಬರೀ ಹಾಕ್ಬೇಡವ ಪ್ಲೀಸ್ ಅವ. ಹೊಡಿಬಾರ್ದಂತೆ ಮತ್ತೆ. ಸಾಕಾಗೋಯ್ತು ನಂಗಂತ ನಿಮ್ಮಿಬ್ರು ಕಾಲಾಗಿ. ಏನು ಹೊರಣಿಗೆ ಮಾಡ್ತೀರಿ ಅಂತ. ನಾನೇನು ಮಾಡ್ದವ? ಇಬ್ರು ಕಾಲಾಗಂತೀಯಲ್ಲ. ಯಾಕ ಕೊಟ್ಬೇಕಾ ಒಂದು? ಎಲ್ಲಾಗಿದ್ದೀನಿ ನೀನು ಇಷ್ಟ ತನಕ ಬತ್ತೆ ಅವ್ನು ಹೇಳಕ್ಕಂತೀಯಲ್ಲ ನೀನು. ನಾನು ಇಲ್ಲೇ ಇದ್ನವ, ಇಲ್ಲೇ ಮನೆ ಬಾಗಿಲಿಗೆ ಆಡ್ತಿದ್ದೆ, ನಾನು ಎಲ್ಲೂ ಹೋಗಿಲ್ಲ. ಹ್ಞೂ ಆತಾತು, ಅಳಬೇಡ, ನಡಿ ಒಳಗೆ. ಏನು ಊಟದ ಯೋಚನೆ ಇಲ್ಲ ನೋಡಿ ಇಬ್ರಿಗೂ. ಹಂಗೆ ಕುತ್ಕೊಂಡಾರೊಳ್ಳೆ. ನಡೀರಿ ಊಟ ಮಾಡಿ ನಡೀರಿ. ಊಟಕ್ಕೆ ಏನು ಮಾಡ್ಯವ? ಅಯ್ಯೋ ಬಾರೋ ನನ್ನ ರಾಜ್ಕುಮಾರ, ಊಟಕ್ಕೆ ಏನು ಮಾಡಿ ಅಂತೆ. ನಡಿ ಒಳಗೆ. ಅದೇ ಅನ್ನ ಸಾರು ಮಾಡಿದ್ದೀನಿ, ನಡೀತೀನಿ ನಡಿ. ಒಂದು ನೋಡಿದ್ರೆ ಬೈತಾನೆ ಇರ್ತಾಳೆ ನನಗೆ. ನಿಮ್ಮ ಅಪ್ಪಯ್ಯ ಇನ್ನೂ ಬರಲಿಲ್ಲ, ಟೈಮ್ ಆತು ಊಟಕ್ಕೆ. ಎಲ್ಲೋದ್ರೆ ಏನಪ್ಪ, ಮಾತು ಸಿಕ್ಕರೆ ಮಾರದ್ದ ಹೊಲ ಸಿಕ್ಕಂಗೆ ಅವ್ರಿಗಂತೂ. ಎಲ್ಲಿ ಪಂಟ್ ಹಚ್ಕೊಂಡು ಕುತ್ಕೊಂಡಾರ ಏನೋ. ಅವ ಅಪ್ಪ ಅಲ್ಲಿ ಯಾರಪ್ಪ ಅದು ವಿನ್ಯಾರ ಅಪ್ಪನ ಜೊತೆ ಮತ್ತೆ ಇನ್ನೊಬ್ರು ಯಾರೋ ಇದ್ರು, ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ರಲ್ಲಿ. ನಾನಲ್ಲಿ ಆಟ ಆಡಿ ಬರಬೇಕಾದ್ರೆ ನೋಡಿದೆ. ಆತಲ್ಲಿಗೆ ಮುಗೀತು. ಮನೆಗೆ ಬಂದಂಗೆ ಅವರು ಮಾತು ಸಿಕ್ತು ಅಂದರೆ ಮುಗೀತು. ಊಟನೂ ಬೇಡ ಏನು ಬೇಡ, ಕುತ್ಕೊಂಡ್ಬಿಡೋದು. ಅವ್ವ, ಒಂದು 5 ರೂಪಾಯಿ ಇದ್ರೆ ಕೊಡವ. ಯಾಕೆ 5 ರೂಪಾಯಿ? ಆಕಿ ಕೊಟ್ಟು ನಂಗೂ ಬೇಕು ನೋಡವ. ಅಯ್ಯೇ ಶೂರ, ನನಗೆ ಬೇಕಾಗಿರೋದು ಪೆನ್ ತೊಗೊಳಕವ, ಅವನ ಥರ ತಿನ್ನಕ್ಕಲ್ಲ. ಬಂದ್ಬಿಟ್ಟ ಇಲ್ಲಿ ಹಂಗೆ ಅವ ಅಳಿಕೆ ಕಡೆ ಕಟ್ಟಿ ನಂಗೆ ಬೇಕು ಅಂತ. ಹೋಗೆ ಪೆನ್ನ ಹೋದ್ವಾರ ಏನು ತಗೊಂಡಿರ್ಲಿಲ್ಲ ನೀನು? ನಿಮ್ಮ ಅಪ್ಪನ ಕಡೆ ಪೆನ್ನಿಗೆ ಅಂತ ದುಡ್ಡು ಕೇಳ್ತಿದ್ದಿ, ತಗೊಂಬಂದು ಹೋಗಿ. ಅದೇನು ಮಾಡ್ದಿ? ಅಷ್ಟು ಬೇಗ ಖಾಲಿ ಮಾಡಿದ್ಯಾ? ಅವ್ವ ಅದು ಕಳೀತವ. ಕಳೀತು? ಎಲ್ಲಿಟ್ಟಿದ್ದಿ? ಶಾಲೆಗೆ ಯಾರಿಗೆ ಕೊಟ್ಟಿದ್ದೆ ಅದನ್ನ? ಯಾಕೆ ಗೆಲ್ತಿ ಕೊಟ್ಟು ಬಂದು ಹೇಳು. ಕಳೀತಾ ಇಲ್ಲ, ನೀನೇ ಕೊಟ್ಟು ಬಂದೆ. ತಗೊಳ್ಳಿ ನಂದು ಐತಿ, ನಮ್ಮಪ್ಪ ಕೊಡ್ತಾನೆ ಇನ್ನೊಂದು ಅಂತೇಳಿ. ನಾನು ಯಾಕವ ನನ್ನ ಫ್ರೆಂಡ್ಸಿಗೆ ಕೊಡ್ಲಿ? ಕಳೀತು, ನಿಜವಾಗ್ಲೂ ಕಳೀತು. ಹೆಂಗ್ ಕಳೀತು ಅಂತ ಗೊತ್ತಿಲ್ಲವ ನನಗೆ. ಹ್ಞೂ ಬರೀ ಇದೇ ಆಗೋದು ನಿಮ್ದು. ಆತ್ ನಡಿ, ಒಳಗಲ್ಲಿ ಸಾಸಿವೆ ಡಬ್ಯಾಗ ಇಟ್ಟಿನ ಕೊಡ್ತೀನಿ ಬಾ. ಅವ ನಂಗೆ 5 ರೂಪಾಯಿ ಮತ್ತೆ ಬಾಡ್ಯಾ, ಆಕಿ ಪೆನ್ನಿಗೆ ದುಡ್ಡು ಕೇಳಾಕುಂತಾಳ, ಇಂಥರ ತಿನ್ನ ಕೇಳಾಕುಂತ. ಸುಮ್ಮನೆ ಸುಮ್ಮನೆ ಅದು 5 ರೂಪಾಯಿ ಕೊಟ್ಟಿದ್ನಲ್ಲ ಇಟ್ಕೊಳಕ್ಕೆ, ಅದು ಕೊಡು. ಅದು ಆಳ್ಗೆಲ್ರಿಗೂ ಕೊಡಬೇಕು ಪಗಾರ. ಅದು ಮಧ್ಯಾಹ್ನ ಆಮೇಲೆ ಕೊಟ್ಟು ಬರ್ತೀನಿ ಅವ್ರಿಗೆ. ಸ್ವಲ್ಪ 4 ಗಂಟೆ ಹಂಗೆ ಬರ್ತೀನಿ ಅಂತ ಹೇಳಿ ಕೊಡು, ಇಸ್ಕೊಳಕ್ಕೆ ಕೊಟ್ಟು ಬರ್ತೀನಿ. ಆತು, ಅದು ಕೊಡ್ತೀನಿ ಬಿಡ್ರಿ. ನೀವೇನಲ್ಲಿ ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ರೆ ಹಿಂಗೆ ಬರೋದು? ಮನೆ ಕಡೆ ಬರೋ ಲಕ್ಷ್ಯ ಆಯ್ತಾ ಇಲ್ಲ? ಊಟ ಗೀಟ ಮಾಡೋಣ ಬರೋಣ ಅನ್ನೋದೇ ಇಲ್ಲ ನಿಮ್ಗೇನು ಸ್ವಲ್ಪನೂ? ಅಯ್ಯ ಸ್ಟಾರ್ಟ್ ಆತ ನಿಂದು. ಏನೋ ಒಂದು ಕೆಲಸ ಮುಗಿಸಿ ಬರ್ಬೇಕಾದ್ರೆ ಸಿಕ್ಕರು ಮಾತಾಡ್ತಾ ಕುತ್ಕೊಂಡಿದ್ದವ ಅಲ್ಲೇ. ಒಂದು 5 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಎಷ್ಟು ಮಾತಾಡ್ತಿರವ? ಓ ಸರಿ ಆಯ್ತು, ಬರ್ರಿ ಊಟಕ್ಕೆ ಹಾಕ್ಕೊಡ್ತೀನಿ. ಎಲ್ರಿಗೂ ಊಟ ಮಾಡೋಣ. ಎಲ್ರಿಗೂ ನಮಸ್ಕಾರ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ನಾನೇ ಸುಮಕ್ಕ ಅಂತ. ಹೌದು ರೀ, ನಾನು ಸುಮಕ್ಕ. ಆಮೇಲೆ ಇದು ನನ್ನ ಕುಟುಂಬ. ಅವನು ನನ್ನ ಮಗ ಪ್ರವೀಣ, ಇವಳು ನನ್ನ ಮಗಳು ಪವಿತ್ರ ಅಂತ. ಆಮೇಲೆ ಇವ್ರು ನಮ್ಮ ಯಜಮಾನ್ರು ಮಂಜಪ್ಪ ಅಂತ. ಡೈಲಿ ಇದೇ ಥರ ವಿಡಿಯೋ ಹಾಕ್ತಾ ಹೋಗ್ತೀವಿ ರೀ. ಕಾಮಿಡಿ ಆಗಿರ್ಬೋದು, ಎಲ್ಲ ಥರನೂ ವಿಡಿಯೋ ಬರ್ತಾ ಹೋಗುತ್ತೆ. ಇಬ್ಬರು ಆಲ್ರೆಡಿ ಹೇಳಿದ್ದಾರೆ ಮತ್ತು ನಾನು ಅದನ್ನೇ ಹೇಳೋದು ಬೇಡ.
ಇನ್ಮೇಲೆ ಕತೆ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ಯಪ್ಪ, ಸರಿ ನಿದ್ದೆ ಆಯ್ತು ನೋಡು. ಮಧ್ಯಾಹ್ನಕ್ಕೆ ಮಲಗಿದ್ರೆ ಮಾತ್ರ ಒಳ್ಳೆ ನಿದ್ದೆ. ಎಲ್ಲಿ ನಿಂತೇನ ಮಾಡಕುಂತೀಯ? ಏ, ನಾನು ಮಲಗಿರ್ಲಿಲ್ಲ ನಾವ, ಸುಮ್ಮನೆ ಬಂದು ಹೊರಗೆ ಎಚ್ಚರಾತು ಅಂತ. ಅದಕ್ಕೂ ಕೇಳ್ತೀಯ ಒಳ್ಳೆ. ಆದಾತು, ಅದಕ್ಕೆ ಯಾಕೆ ರಾಗ ಹೇಳಿದ್ಯಾ? ಸುಮ್ಮನೆ ಅಲ್ಲ, ಈ ಸುಮ್ಮನೆ ಬರ್ತೀನಿ ಅಂತ ಹೇಳಿದ್ಲು. ಹಿಟ್ಟು ಬಿಸ್ಬೇಕಾಗೈತಿ, ಹಿಟ್ಟಿನ ಗಿರಣಿಗೆ ಹೋಗೋಣ ಅಂತ ಹೇಳ್ತಿದ್ಲು. ನಾನು ಹಂಗೆ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಸ್ವಲ್ಪ ಬೀಸ್ಕೊಂಬರೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇವಳಿಂದ ಬರಲಿಲ್ಲ. ಮತ್ತು ಅವನು 6 ಗಂಟೆ ಅಂದರೆ ಬಾಗಿಲು ಹಾಕೊಂಡು ಹೋಗ್ಬಿಡ್ತಾನೆ. ನೋಡೋಣ, ಬಂದರೆ ಸರಿ, ಇಲ್ಲ ಅಂದರೆ ನಾನು ಒಬ್ಬಳೆ ಹೋಗಿ ಬರ್ತೀನಿ. ನೋಡ್ತೀನಿ, ಆಮೇಲೆ ಒಂದ್ಸಲ ಫೋನ್ ಮಾಡಿ. ಇಲ್ಲಾಂದರೆ ಹೆಂಗಿದ್ರು ಅವ್ರ ಮನೆಯಿಂದ ಆಸೆ ಹೋಗ್ಬೇಕಲ್ಲ, ಹಂಗೆ ಕರ್ಕೊಂಡು ಹೋದರೆ ಆಯ್ತು. ಅವ, ನಾನು ಆಟಾಡಕ್ಕೆ ಹೋಗ್ಬರ್ತೀನವ. ಆಟನ ತಮ್ಮ, ನಾಳೆ ಸ್ಕೂಲ್ ಐತಿ, ನೆನಪೈತಿ ಇಲ್ಲ? ನಡಿ ಒಳಗೆ. ಹೋಮ್ವರ್ಕ್ ಮಾಡಿ ಇಲ್ಲ ನೀನು? ಮಾಡಿಲ್ಲ, ನಂಗೆ ಗೊತ್ತು. ನೀನೆಲ್ಲಿ ಮಾಡ್ತೀಯ? ಅವ ಸ್ವಲ್ಪ ತಾಡ್ ಬರ್ತೀನವ, 5ಕ್ಕೆ ಬಂದ್ಬಿಡ್ತೀನಿ ನಾನು. 5 ಗಂಟೆ ಆಗಷ್ಟೊತ್ತಿಗೆ ಮನೆಗೆ ಇದ್ಬಿಡ್ತೀನಿ ನಾನು. ಹೌದೌದು, 5 ಗಂಟೆಗೆ ಬಂದ್ಬಿಡ್ತಾನಂತೆ. ನಂಗೆ ಗೊತ್ತಿಲ್ಲ. 8 ಆದರೂ ಹೊರಗೆ ಬಿದ್ದಿರ್ತೀರ. ಹುಡುಕ್ ನಾವು ಬರ್ಬೇಕಲ್ಲಿ. ನಡಿತೀಯ ಒಳಗೆ ಬೇಕಾ? ಪ್ಲೀಸ್ ಅವ, ಒಂದು 5 ನಿಮಿಷ ಆಟ ಆಡ್ಬಿಡ್ತೀನವ. ಒಳಗೆ ಹೋಗಿ ಹೋಮ್ವರ್ಕ್ ಮಾಡಿದ್ರೆ ಉಳಿತೀಯ ನನ್ನ ಕೈಗೆ. ಇಲ್ಲ ನೋಡು, ನಿಮ್ಮಪ್ಪ ಹಿಂಗೆ ಹೊಡಿಸ್ಬೇಕಾಗತ್ತೆ ನಾನು. ಸುಮ್ಮನೆ ನಡಿ ಒಳಗೆ, ನಂಗೆ ಪಿಟ್ಟ ನೆತ್ತಿ ಏರಿಸ್ಬೇಡ. ನಿಮ್ಮಕ್ಕ ಒಳಗೆ ಓದ್ಕೊಂತ ಕುತ್ಕೊಂಡಾಳೆ, ಹೋಗು ಅವಳ ಜೊತೆಗೆ ನೀನು ಹೋಮ್ವರ್ಕ್ ಮಾಡೋಗು. ಒಳಗೋಗು. ಸರಿ ಆಯ್ತು, ಚಾ ಮಾಡಿಕೊಡು, ಹೋಗ್ತೀನಿ ಒಳಗೆ, ಹೋಮ್ವರ್ಕ್ ಮಾಡ್ತೀನಿ. ಆಯ್ತು, ನಾ ಚಾ ಮಾಡ್ತೀನಿ, ನೀನು ಹೋಗಿ ನಿಮ್ಮ ಅಪ್ಪ ಹಿಂಗೆ ಎಪ್ಸು. ಮತ್ತು ನಿಂಗೊಂದ್ಸಲ ಅವ್ರಿಗೊಂದ್ಸಲ ಎಲ್ಲ ಎಲ್ಲಿ ಮಾಡ್ಕೊಂತ ಕುತ್ಕೊಳ್ಳಿ. ನಾನು ಒಂದೇ ಸಲಕ್ಕೆ ಮಾಡ್ಕೊಡ್ತೀನಿ, ಅವ್ರು ಕುಡಿತಾರತ್ಲಾಗೆ. ಸುಮಕಂಟಿ, ಅವ ಹೇಳ್ತು ನಿಮ್ಮ ಮನೆಗೆ ಹೋಗಿ ಗೋಲಿ ಇಸ್ಕೊಂಬರಕ್ಕೆ. ನಮ್ಮ ತಮ್ಮಂದು ಗೋಲಿ ಇಸ್ಕೊಂಡನಂತೆ, ನಿಮ್ಮ ಮಗ ಕೊಡ್ಬೇಕಂತೆ. ಅವ ಹೇಳಿ ಕಳಿಸಿದ್ಲು ನಿಮ್ಮ ಹತ್ರ ಕೇಳು ಅಂತ. ಹೌದಾ, ಸರಿ ತಾಳ್ಕೊಡ್ತೀನಿ. ಎಲ್ಲಿಟ್ಟೆ ಗೋಲಿನ? ತಗೊಂಬೋಗು. ಹ್ಞೂ, ಕೊಡ್ತೀನಿರು. ತಗೋಣ ಗೋಲಿ ನಿಮ್ಮ ತಮ್ಮಂದು. ಆಂಟಿ, ಅವ್ವ ಹೇಳ್ತು ಹಿಟ್ಟಿನ ಗಿರಣಿಗೆ ಹೋಗ್ಬೇಕಾದ್ರೆ ಅವನ್ ಕರೆದು ಹೋಗ್ಬೇಕಂತ. ಅವನು ಹಿಟ್ಟು ಹಾಕ್ಸಿದೈತಂತೆ, ಬರ್ತದಂತೆ. ಹೌದಾ? ಸುಶೀಲಕ್ಕನೂ ಹಿಟ್ಟು ಹಾಕ್ಸ್ಬೇಕಾ? ಒಳ್ಳೇದಾಯ್ತು ಬಿಡು, ನಂಗೂ ಇಬ್ಬರು ಸಿಗ್ತಾರೆ ಹಂಗಿದ್ರೆ. ನೋಡ್ರಿ ಮಕ್ಕಳ, ಆಡುವಾಗ ಹೊಂದಾಣಿಕೆಯಿಂದ ಆಡಬೇಕು. ಜಗಳ ಆಡ್ಕೊಂಡೆಲ್ಲ ಆಡಬೇಡ್ರಿ, ಹೊಡೆಯೋದೆಲ್ಲ ಮಾಡಬಾರ್ದಪ್ಪ, ಸರಿಯಲ್ಲ ಅದು. ನೀವೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು. ಈಗ ನೋಡು, ನಾನು ನಿಮ್ಮವ್ವ ಸುನೀತಾ ಆಂಟಿ ಎಲ್ಲರೂ ಹೆಂಗೆ ಫ್ರೆಂಡ್ಸ್ ಆಗಿದ್ದೀವಲ್ಲ, ಹಂಗೆ ನೀವು ಮುಂದೆ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕಾಯ್ತಾ? ಚೆನ್ನಾಗಿರ್ಬೇಕಪ್ಪ, ಹಂಗೆಲ್ಲ ಮಾಡಬಾರ್ದು. ಜಗಳ ಎಲ್ಲ ಆಡಬೇಡ್ರಿ ಆಯ್ತಾ? ಹ್ಞೂ ಆಂಟಿ, ಸರಿ ಆಯಿತು, ಹಂಗೆ ಇರ್ತೀವಿ. ನಿಮ್ಮ ಅವ್ವಂಗೆ ಹೋಗಿ ಹೇಳು 5 ಗಂಟೆಗೆ ಸುಮಕಾಂಟಿ ಬರ್ತಾರೆ ಅಂತ ಹೇಳತ್ತಾ? ಹ್ಞೂ ಆಂಟಿ, ಸರಿ, ಬರ್ತೀನಿ ನಾನು. ಪವ್ಯ, ಇನ್ನೊಂದ್ಸಲ ಜಗಳ ಆಯ್ತು, ಗೋಲಿ ಇಸ್ಕೊಂಡು, ಅದು ಇಸ್ಕೊಂಡು, ಇದು ಇಸ್ಕೊಂಡು, ಹೊಡೆದಿ ಬಡ್ದಿ ಅಂತ ಏನಾದರೂ ನಂಗೆ ಸುದ್ದಿ ಬರಬೇಕು. ಮತ್ತೇನಿಲ್ಲ, ಕಂಬಕ್ಕೆ ಕಟ್ಟಿ ಬರೀ ಹಾಕಲಿಲ್ಲ ಅಂದ್ರೆ ಕೇಳಿ ನಿನಗೆ. ಆತವ, ಇನ್ನೊಂದ್ಸಲ ಹಂಗೆ ಮಾಡಲ್ಲ. ಸರಿ ಆಯ್ತು, ಹೋಗು, ನಿಮ್ಮಪ್ಪ ಹಿಂಗೆ ಎಪ್ಸೋಗು. ಅವ ನಂಗೆ ಚಾ ಜೊತೆ ಬಿಸ್ಕತ್ ಅವ, ಪ್ಲೀಸ್ ಅವ. ಹ್ಞೂ ಸರಿ ಆಯ್ತು, ಶೆಟ್ರಂಗಡಿಗೆ ಹೋಗಿ ಒಂದು ಪಾರ್ಲೇಜಿ ಬಿಸ್ಕತ್ ತೊಂಬೋಗು. ದುಡ್ಡು ಕೊಡು, ತೊಗೊಂಬರ್ತೀನಿ. ಏ ಹೋಗಿ ಶೆಟ್ರಿಗೆ ಹೇಳು, ಅಪ್ಪಯ್ಯ ಹಂಗೆ ಹೋಗಬೇಕಾದ್ರೆ ಕೊಟ್ಟು ಹೋಗ್ತದಂತೆ, ಪಾರ್ಲೇಜಿ ಬಿಸ್ಕತ್ ಕೊಡ್ಬೇಕಂತೆ ಅವ ಹೇಳಿದ್ಲು ಅಂತಾನು. ಹ್ಞೂ ಸರಿ, ಹೋಗಿ ತೊಗೊಂಬರ್ತೀನಿ ಬಿಡು.